ಈ ಹಳ್ಳಿನಾಗೆ ಎಷ್ಟೊಂದು ಮೆಡಿಸಿನ್ ಗಿಡಗಳೆಲ್ಲ ಇದಾವಲ್ವಾ. ನಮ್ಮ ಚಿಕ್ಕಮ್ಮ ಎಷ್ಟೊಂದು ಮೆಡಿಸಿನ್ ಗಿಡಗಳನ್ನೆಲ್ಲ ಹಾಕ್ಬಿಟ್ಟವ್ರಲ್ಲ. ಪರವಾಗಿಲ್ಲ, ತುಳಸಿಯಿಂದನೂ ಮಾಡ್ಬೋದು, ಒಂದೆಲ್ಗ ಸೊಪ್ಪು ಐತೆ, ಎಲ್ಲನೂ ಐತೆ. ಇದನ್ನು ಉಪಯೋಗಿಸಿ ಏನಾದರೂ ಔಷಧಿ ಥರ ತಯಾರು ಮಾಡಿ ಈ ಕೆಮ್ಮು ನೆಗಡಿ ಅದಕ್ಕೆಲ್ಲನೂ ಆರಾಮಾಗಿ ಕೊಡ್ಬೋದು. ಅಬ್ಬಾ, ಇದೇನಿದು ಇಷ್ಟು ದೊಡ್ಡ, ಇದೆಲ್ಲ ಮೆಡಿಸಿನ್ಗೆ ಉಪಯೋಗಿಸ್ತಿದ್ರು ಅಲ್ವಾ. ನಾನು ಅಮೆರಿಕದಲ್ಲೆಲ್ಲ ಬುಕ್ಕಲ್ಲಿ ಓದಿದ್ದೆ, ಹಳ್ಳಿ ಕಡೆ ಮನೆ ಮನೆಗೂ ಎಷ್ಟೊಂದು ಥರದ ಮೆಡಿಸಿನ್ಗಳು ಎಲ್ಲ ಇದಾವಲ್ಲ. ಗ್ರೇಟ್ ಗ್ರೇಟ್. ನಾನು ಇನ್ನೂ ಸ್ವಲ್ಪ ಮೆಡಿಸಿನ್ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಯಾವ ಥರ ಗಿಡಗಳೆಲ್ಲ ಸಿಗ್ತವೆ ಅಂತ ನೋಡಿಬಿಟ್ಟು ರಿಸರ್ಚ್ ಮಾಡಿದ್ರೆ ನನ್ನ ರಿಸರ್ಚ್ ಕಂಪ್ಲೀಟ್ ಆಗೇ ಆಗುತ್ತಲ್ವಾ. ರಿಸರ್ಚ್ ಮಾಡೋಕ್ಕೆ ಈ ಹಳ್ಳಿ ನನಗಂತೂ ಬೆಸ್ಟ್ ಪ್ಲೇಸು. ನಮ್ಮ ಚಿಕ್ಕಮ್ಮ ಎಷ್ಟು ದಿನ ಇದ್ರೂ ಯಾಕಿದೆಯಾ ಅಂತಲೂ ಕೇಳಲ್ಲ. ಆರಾಮಾಗಿದ್ದು ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು. ಹೇ ಉಷಾ, ಏನು ಈ ಥರ ನೋಡ್ತಾ ಇದೆಯಾ ಗಿಡನ? ಯಾವುದನ್ನ ತಗೊಂಡು ಯಾವುದನ್ನ ಹಚ್ಬಿಟ್ಟು ಸೊಪ್ಪಿನ ಸಾರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ಯಾ? ಹೇ ಚೇ ಆ ಥರ ಎಲ್ಲ ನಿಧಿ, ಇವೆಲ್ಲ ಮೆಡಿಸಿನ್ಗೆ ತುಂಬಾ ಯೂಸ್ಫುಲ್ ಆಗವೆ. ಅದಕ್ಕೆ ಮೆಡಿಸಿನ್ಗೆ ಯಾವ್ಯಾವೆಲ್ಲನೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ನೋಡ್ತಾ ಇದ್ದೀನಿ. ಅಯ್ಯೋ ಉಷಾ, ಇಲ್ಲೇ ನೋಡ್ತೀಯ ನೀನು ಮೆಡಿಸಿನ್ಗೆ? ಇನ್ನು ನಮ್ಮೂರು ಕಾಡೈತಲ್ಲ, ಕಾಡಿಗೆ ಹೋಗು, ಎಷ್ಟು ಥರದ್ದು ಸಿಗ್ತವೆ ಗೊತ್ತಾ ನಿನಗೆ? ಸೊಪ್ಪು ಎಲ್ಲ ಥರನೂ ಸಿಗ್ತವೆ. ಹೆಜ್ಜೆಜ್ಜೆಗೂ ಎಲ್ಲ ಹೇಳ್ತಿರ್ತಾರೆ. ನಮ್ಮೂರಲ್ಲಿ ಆಯುರ್ವೇದಿಕ್ ಔಷಧಿ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲನೂ ಅಷ್ಟೇನೆ ಕಾಡಿಗೆ ಹೋಗಿ ಏನೇನು ಬೇಕೋ ಎಲ್ಲ ತಗೊಂಡ್ಬಿಟ್ಟು ಬರ್ತಾರೆ. ಹೌದಾ, ನಿಜ ಹೇಳ್ತಾ ಇದೆಯಾ? ಹಾ, ಇಲ್ಲಿ ನಿಯರ್ ಕಾಡಿದೆ ಅಲ್ವಾ. ಹಾ, ನಾನು ಎಂದು ಹೋಗೇ ಇಲ್ಲಪ್ಪ. ನಾನಂತೂ ಕಾಡಿಗೆ ಹೋಗಿ ಮೆಡಿಸಿನ್ ಗಿಡ ಎಲ್ಲ ನನಗೆ ಗೊತ್ತು, ಎಲ್ಲ ತಗೊಂಡ್ಬಿಟ್ಟು ಬರ್ಬೋದಲ್ವಾ? ಹಾ, ತರ್ಬೋದು. ಆದ್ರೆ ನಮ್ಗೆ ಇದೇ ಮೆಡಿಸಿನ್ ಗಿಡ, ಇದು ಮೆಡಿಸಿನ್ ಗಿಡ ಅಲ್ಲ ಅಂತ ನನಗಂತೂ ಏನು ಗೊತ್ತಾಗ್ತದೆ? ನನಗೆ ಏನು ಗೊತ್ತಾಗಲ್ಲ. ಸುಮ್ಮನೆ ಓಡಾಡ್ಕೊಂಡ್ಬಿಟ್ಟು ಬರ್ಬೇಕಷ್ಟೇನೆ. ನೀನ್ ಡಾಕ್ಟರ್ ಅಲ್ವೇನಮ್ಮ, ನಿನ್ಗಾದ್ರೆ ಎಲ್ಲ ಚೆನ್ನಾಗಿ ಗೊತ್ತಾಗ್ತೈತೆ. ಹೋಗಿ ಓಡಾಡ್ಕೊಂಡು ತಗೊಂಡ್ ಬಾ, ಅದ್ರಲ್ಲೇನಂತೆ. ಹೇ ಬಾರೆ, ಮತ್ತೆ ಹೋಗ್ಬಿಟ್ಟು ತಗೊಂಡ್ ಬರೋಣ. ಹೇ ಈಗ ನಾನೇ ಬರಲಿ? ನಮ್ಮ ಅಣ್ಣ ಇದ್ನಲ್ಲ, ವೇಸ್ಟ್ ಬಾಡಿ ನನ್ನ ಮಗ, ನನ್ನ ಮಗಂದು ಮದುವೆ ಆಗೋಯ್ತಂತೆ. ನನಗೆ ಗೊತ್ತೇ ಇಲ್ಲ ಮದುವೆ ಆಗಿರೋದು. ದೇವಸ್ಥಾನದಾಗ ಏನು ತಾಳಿ ಕಟ್ಬಿಟ್ನಂತೆ. ಒಳ್ಳೇದೇ ಆಯ್ತು. ಅದಕ್ಕೇನೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ನಾನು ಬರೋಣ ಅಂತ ಹೋಗ್ತಾ ಇದ್ದೀನಿ. ನೀನು ಬರ್ತೀಯಾ? ನಾನು ಈಗ್ಲಾ? ಹಾ ಬಾ, ಅದ್ರಲ್ಲೇನೈತೆ ತಪ್ಪು? ಬೇಡ, ಹೀಗೆಲ್ಲ ಬೇಡ. ಅವನು ನೋಡಿದ್ರೆ ನನಗೆ ಸಿಟ್ಟು ಬಂದ್ಬಿಡುತ್ತೆ. ನನಗೆ ಅವನನ್ನ ತುಂಬಾ ಹತ್ರದಿಂದ ನೋಡಿದ್ದೀನಲ್ವಾ, ಅವ್ನ ಸವಾಸನೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಬ್ಬ, ಅವನ ಸವಾಸ ಸಾಕು ನನಗೆ. ಈಗ ನನ್ನ ಜೊತೆ ಕಾಡಿಗೆ ಯಾರು ಬರ್ತಾರೆ? ಏನಮ್ಮ, ಏನೋ ಕಾಡು ಗಿಡು ಅಂತ ಏನೋ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಕಾಡಾಗಿಲ್ಲ ಶ್ರೀಗಂಧ ಗಿಡಗಳನ್ನೆಲ್ಲ ಏನಾದ್ರು ಕಡಿದ್ಬಿಟ್ಟು ಒಂದೇ ಸಲ ಕೋಟ್ಯಾಧೀಶ್ವರ ಆಗ್ಬಿಟ್ಟು ಇಲ್ಲಿಂದ ಎಲ್ಲಾದ್ರೂ ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀರಾ ಏನು? ಹ್ಞೂ ಕಣಪ್ಪ, ಪುಷ್ಪ ಹೂವಿನಾಗೆ ಅದೇ ರಕ್ತ ಚಂದನ ಕಡಿದ್ಬಿಟ್ಟು ಮಾಡ್ತಾರಲ್ಲ, ಹಂಗೇನೆ ನಾನು ಕಡಿದ್ಬಿಟ್ಟು ಮಾರಿ ಕೋಟ್ಯಾಧೀಶ್ವರಿ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬರ್ತೀಯಾ ನೀನು? ಹಬ್ಬ, ನಾನ್ ಗೌರ್ಮೆಂಟ್ಗೆಲ್ಲ ಮೋಸ ಮಾಡೋ ಕೆಲಸ ಮಾಡಲ್ಲಪ್ಪ ನಿಮ್ ತರ. ಇದ್ರಾಗ ಏನು ಕಡಿಮೆ ಇಲ್ಲ. ಹಂಗಲ್ಲ ಉಷಾ, ಏನೇನೋ ಮೆಡಿಸಿನ್ ಗಿಡಗಳು ಬೇಕಂತೆ ಅವಳಿಗೆ. ಅವಳು ಓದಿರೋದು ಡಾಕ್ಟರ್ ಅಲ್ವಾ, ಅದಕ್ಕೇನೆ ಏನಾದ್ರು ಮೆಡಿಸಿನ್ ಗಿಡಗಳೆಲ್ಲ ನೋಡ್ಬೇಕು ಅಂತಂದು ಕಾಡಿಗೆ ಹೋಗೋಣ ಬಾ ಅಂತ ಕರೆದ್ಲು. ನಾನು ಅದಕ್ಕೆ ನಾನೆಲ್ಲಿ ಫ್ರೀ ಇದೀನಿ, ನಮ್ಮ ಅಣ್ಣನ ಮದುವೆ ಆಗೈತಂತೆ. ನಮ್ಮನ್ನು ಹೋಗ್ಬಿಟ್ಟು ಒಂದ್ಸಲ ಮಾತಾಡ್ಸ್ಕೊಂಡಾದ್ರೂ ಬರಬೇಕು. ಅದಕ್ಕೆ ಹೊರಟಿದ್ದೆ. ಏನ್ ಮಾಡೋದು? ನಾನಿದ್ದೀನಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ನೀವು ಕರ್ಕೊಂಡು ಹೋಗ್ತೀರಾ? ನೀನ್ ಕರ್ಕೊಂಡು ಹೋಗ್ತೀಯಾ? ಯಾಕೆ ಕರ್ಕೊಂಡು ಹೋಗ್ಬಾರ್ದ? ನಾನ್ ಕರ್ಕೊಂಡು ಹೋಗ್ತೀನಪ್ಪ. ಉಷಾ, ನೀನ್ ಇವನ್ ಜೊತೆ ಹೋಗೋದೇನೆ ಬೆಟರ್ ಅಂತ ಅನ್ನಿಸ್ತೈತೆ ನನಗೆ. ಇವ್ನು ಕರ್ಕೊಂಡು ಹೋಗ್ತಾನೆ, ಹೋಗು, ಏನ್ ತೊಂದರೆ ಇಲ್ಲ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನು ಕೆಲಸ ಇಲ್ಲ ಅಂತಂದ್ರೆ ಕರ್ಕೊಂಡೋಗಿ. ಏನಾದ್ರೂ ಬಿಸಿ ಕೆಲಸ ಇದ್ರೆ ನೋ ಪ್ರಾಬ್ಲಮ್, ಏನು ಕರ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ನಿಮ್ ಕೆಲಸಗಳೆಲ್ಲ ಬಿಟ್ಟು ನನಗೋಸ್ಕರ ಅಂತ ಬಂದ್ರೆ ಇವನ್ಗೇನೈತ್ ಮಾಡೋ ಕೆಲಸ? ಏನು ಕೆಲಸ ಇಲ್ಲ. ಓದ್ತೀನಿ ಅಂತ ಓದಿ ಸುಮ್ಮನೆ ಕೂತವನೆ. ಪರವಾಗಿಲ್ಲ, ಕರ್ಕೊಂಡೋಗು, ಬರ್ತಾನೆ. ಹೋಗೋ, ಇದಕ್ಕಿನ್ನೂ ಕೆಲಸ ಇನ್ನೇನೈತೆ ಹೇಳು? ಸುಮ್ನಿರೆ, ಇದು ಒಳ್ಳೆ ರೇಗಿಸ್ತೀಯ. ಮದುವೆ ಸೆಟ್ ಆಗಿರೋ ಹುಡುಗಿ ಹತ್ರ ಹೆಂಗಿರ್ಬೇಕು ಹೇಳಿ ನಾವು? ಮಂಗ, ಮದುವೆ ಕ್ಯಾನ್ಸಲ್ ಆಗೈತೆ ಕಣೋ. ನಿಜ ಹೇಳ್ತಾ ಇದೀಯೇನೆ? ನನಸೋ ಇದು ನನ್ನೆದೆಯಲ್ಲಿ ಬಂದ ಪ್ರೇಮ ಸಿಂಚನ. ಮೊದ್ಲು ಹೋಗು. ನಮ್ಮ ಅತ್ತೆ ಮಗನೇ, ನೀನೇನ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ಹೋಗು, ಕರ್ಕೊಂಡು ಓಡಾಡಿಸ್ತಾನೆ. ಹಾ ಆಯ್ತು. ನೀವೇನು ಯೋಚನೆ ಮಾಡ್ಬೇಡಿ. ಇಡೀ ಕಾಡು ಮೇಡು ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ತುಂಬಾ ಥ್ಯಾಂಕ್ಸ್. ಬನ್ನಿ ಹೋಗೋಣ. ನಮ್ಮ ಕಾಡು ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬಾ ಚೆನ್ನಾಗಿದೆ. ಆದ್ರೆ ಯಾವ್ಯಾವ ಮೆಡಿಸಿನ್ ಸಿಗ್ತವೆ, ತುಂಬಾ ಜನ ಬಂದ್ಬಿಟ್ಟು ಇಲ್ಲೆಲ್ಲ ಮೆಡಿಸಿನ್ಗೆ ಅಂತ ತಗೊಂಡು ಹೋಗ್ತಾರೆ. ಅದೆಲ್ಲ ಜಾಸ್ತಿ ಎಲ್ಲ ಕಡಿಯಂಗಿಲ್ಲ. ಫಾರೆಸ್ಟ್ ಆಫೀಸರ್ಸ್ ಇವರು ಎಲ್ಲ ಬಂದ್ಬಿಟ್ಟು ಸುಮ್ಮನೆ ಬಿಡ್ತಾರಾ? ಏನೋ ನಮ್ಮ ಇಂಡಿಯಾದಲ್ಲಿರೋಂತಹ ಆಯುರ್ವೇದಿಕ್ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಎಷ್ಟಿಷ್ಟು ಆಯುರ್ವೇದಿಕ್ ಎಲ್ಲ ಇದಾವಲ್ವಾ? ಅಯ್ಯೋ, ಅದ್ರ ಕತೆ ಯಾಕೆ ಕೇಳ್ತೀರಾ? ಬನ್ನಿ. ಹೌದು, ತುಂಬಾ ಚೆನ್ನಾಗಿದೆ ಕಾಡು. ನಮ್ಮ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರ ಅದು ಇದು ಅಂತ ಏನ್ ಬಂದ್ರು ನಿಜವಾಗೂ ಯಾರು ಯಾವ ಹಾಸ್ಪಿಟಲ್ಗೂ ಹೋಗಲ್ಲ ಗೊತ್ತಾ? ಹೌದಾ?
ಹ್ಮ್ ಎಲ್ಲೂ ಹೋಗಲ್ಲ. ಎಲ್ಲ ಇಲ್ಲೇ ಆಯುರ್ವೇದಿಕ್ಕು. ಏನಾದ್ರು ಕೆಮ್ಮು ಬಂದ್ರೆ ತುಳಸಿ ತಿನ್ನೋದಂತೆ, ಇದೇ ಥರನೇ ಇಲ್ಲ ಕಷಾಯ ಮಾಡ್ಕೊಂಡು ಕುಡಿಯೋದಂತೆ, ಇದೇ ಥರ ಮಾಡಿ 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 ಎಲ್ಲ ವಾಸಿ ಮಾಡ್ಕೊಳ್ತಾರೆ. ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಹಳ್ಳಿಗಳ ಕಡೆ ಕಡಿಮೆನೆ. ಯಾವಾಗೋ ಜಾಸ್ತಿ ಆಗಿ ವಾಸಿನೇ ಆಗ್ತಿಲ್ಲ ಇದನ್ನೆಲ್ಲ ತಗೊಂಡ್ರು ಅಂತಂದ್ರೆ ಮಾತ್ರ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತಗೊಳ್ತಾರೆ. ಇಲ್ಲಾಂದ್ರೆ ಎಲ್ಲ ಇಲ್ಲೇ ಸಿಗುತ್ತಾವಲ್ಲ ಮೆಡಿಸಿನ್ನು ಎಲ್ಲನೂ ಆಯುರ್ವೇದಿಕ್ದವು, ಅವನ್ನೇ ತಗೊಳ್ಳೋದು ಜಾಸ್ತಿ. ನಾನು ಅಷ್ಟೇನೆ. ಹೌದಾ? ನನಗೂ ಹಂಗೆ ಇಷ್ಟ. ಜಾಸ್ತಿ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಬಾರ್ದು ಬಿಡಿ. ಹಾ ಹಾ ಹೌದು ಹೌದು. ಇಲ್ಲಿ ಮೆಡಿಸಿನ್ಸ್ ಎಲ್ಲನೂ ಸಿಗುತ್ತೆ, ಆದರೆ ಸ್ವಲ್ಪ ಓಡಾಡಿ ಹುಡುಕಿ ಮಾಡ್ಬೇಕು ನಾವು. ಎಲ್ಲೆಲ್ಲಿ ಯಾವ್ಯಾವ ಥರ ಸಿಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ನನಗೂ ಸ್ವಲ್ಪ ಈ ಬೇರುಗಳು ಅವು ಇವು ಎಲ್ಲ ಗೊತ್ತು. ಆ ಮರಗಳೆಲ್ಲ ಇವತ್ತೊಂದು ದಿನ ಸರ್ಚ್ ಮಾಡಿ ನೋಡಬೇಕು. ಇನ್ನೊಂದು ದಿನ ಬಂದು ಸ್ವಲ್ಪ ಕಿತ್ಕೊಂಡು ಹೋಗಿ ಆರಾಮಾಗಿ ಮೆಡಿಸಿನ್ನ ತಯಾರು ಮಾಡ್ತೀನಿ. ಹಾ ಹಾ ಮಾಡಿ ಮಾಡಿ, ನಿಮ್ಗೆ ಅದು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ನ ನಾನು ಮಾಡ್ತೀನಿ. ಅಯ್ಯೋ ಹುಡುಗಿ ಯಾಕೋ ಫಿದಾಗೋಗ್ಬಿಟ್ಟೆ. ಇವಳ ಥರನೇ ಇದ್ಲು ಇನ್ನೊಬ್ಳು ಶಾರದಿ ಮಗಳು. ಆದರೆ ಯಾಕೋ ನಂಗೆ ಅವಳ ಮೇಲೆ ಕಂಡ್ರೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅದು ಯಾಕೋ ಇವಳ ಮೇಲೆ ಸ್ವಲ್ಪ ಕ್ರಶ್ ಆಗೋಗ್ಬಿಟ್ಟೈತೆ. ಆದರೆ ಅಮೇರಿಕಾ ಡಾಕ್ಟರು ನನಗೆಲ್ಲ ಬೀಳ್ತಾಳ ಅನ್ನೋದೊಂದೇ ಬೇಜಾರು. ಬೀಳಿಸ್ಕೋಬೇಕು, ಆಗ್ತಾ ಇಲ್ಲ. ಆದರೂ ಬೇರೆ ಮದುವೆ ಕ್ಯಾನ್ಸಲ್ ಬೇರೆ ಆಗೈತೆ ಅಂತ ಹೇಳ್ತಾವ್ರೆ. ಏನು ಕ್ಯಾನ್ಸಲ್ ಆಗಿರ್ಬೋದು, ಏನು ಎತ್ತ ಅಂತ ಹೇಳಿದರೆ ಆರಾಮಾಗಿ ನಾನು ಸ್ವಲ್ಪ ತಿಳ್ಕೊಂಡು ಒಂದು ಚೂರಾದ್ರೂ ಲೈನ್ ಹಾಕಿ ಹೆಂಗೋ ಮಾಡ್ತಾ ಇದ್ನಲ್ಲ. ಛೇ. ಹಲೋ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ? ಬನ್ನಿ ಬನ್ನಿ. ಹಾ ಹಾ ಬಂದೆ ಬಂದೆ. ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಲ್ವಾ? ಇಲ್ಲಿ ಮೆಡಿಸಿನ್ ಗಿಡಗಳು ತುಂಬಾನೇ ಇದಾವೆ, ಆದರೆ ಸ್ವಲ್ಪ ಕಿತ್ಕೋಬೋದು. ಜಾಸ್ತಿ ಕಿತ್ಕೊಂಡ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಸೊಪ್ಪುಗಳೆಲ್ಲ ಕಿತ್ಕೊಂಡು ಹೋಗೋಣ ಇವತ್ತು. ಆಮೇಲೆ ಬೇಕಾದ್ರೆ ನಾಳೆ ನಾಡಿದ್ದು ಬಂದು ಕಿತ್ಕೋಬೋದಲ್ವಾ? ನೋಡು, ನನ್ನ ಫ್ರೆಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟಾಗ ಅವನೇ. ಅವನನ್ನು ಕೇಳೋಣ ಕಿತ್ಕೋಬೋದಾ ಕಿತ್ಕೋಬಾರ್ದಾ ಅಂತ ಹೇಳಿ. ಸಣ್ಣ ಪುಟ್ಟ ಸೊಪ್ಪು ಕಿತ್ಕೊಂಡ್ರೆ ಏನು ತೊಂದರೆ ಇಲ್ಲ. ನಾವೇನು ದೊಡ್ಡ ಶ್ರೀಕಾಂತದ ಮರ ಏನು ಕೊಯ್ತಾ ಇಲ್ವಲ್ಲ. ಅಲ್ಲರಿ, ಫಾರಿನಾಗ ಓದಿದ್ದೀರಾ, ಫಾರಿನಿಂದ ಇಲ್ಲಿಗೆ ಬಂದು ಈ ಮೆಡಿಸಿನ್ ಕಂಡಿಡ್ತೀನಿ ಅದು ಇದು ಅಂತ ಯಾಕೆ ಬೇಕು ನಿಮಗೆ? ಆರಾಮಾಗಿ ನೆಮ್ಮದಿಯಾಗಿ ಆ ಫಾರಿನಾಗೇನೆ ಆರಾಮಾಗಿರ್ಬೋದಿತ್ತಲ್ವ. ಇದೆಲ್ಲ ಸುಮ್ಮನೆ ಯಾಕೆ ರಿಸ್ಕು? ಹಳ್ಳಿನಲ್ಲಿ ಜೀವನಕ್ಕೂ ಕಷ್ಟ, ಎಲ್ಲದಕ್ಕೂ ಕಷ್ಟ. ನೀವೆಲ್ಲ ಅಲ್ಲಿ ತುಂಬ ಚೆನ್ನಾಗಿ ಬೆಳೆದು ಬಂದಿರ್ತೀರಾ. ನಮ್ಮ ಹಳ್ಳಿ ಹುಡುಗಿಯರ ಈಗ ಯಾರನ್ನ ಮದುವೆಗೆ ಅಂತ ಬಂದು ಏನಾದರೂ ಕೇಳಿಬಿಟ್ರೆ ಸಾಕು, ಅವಾಗೇನೆ ನಾನು ಮದುವೆ ಆಗಬೇಕಾ, ನಾನು ಇವನ್ನ ನಾನು ಅಮೇರಿಕಾದವನ್ನ ಮದುವೆ ಆಗ್ತೀನಿ, ಆಫ್ರಿಕಾದವನ್ನ ಮದುವೆ ಆಗ್ತೀನಿ ಅಂತ ಕೂತ್ಕೊಂತಾರೆ. ನೀನು ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟು ಈ ಥರ ಹಳ್ಳಿನಲ್ಲಿ ಓಡಾಡ್ತಿದೆಯಲ್ಲ. ಕೆಲವರಿಗೆ ಒಂದೊಂದ್ರಲ್ಲಿ ಒಬ್ಬೊಬ್ರಿಗೆ ಇಷ್ಟ. ನನಗಂತೂ ಇಲ್ಲಿ ತುಂಬ ಇಷ್ಟ ಆಯಿತು. ಈ ಕಾಡು ಮೇಡು ಹಳ್ಳಿ ತುಂಬ ಚೆನ್ನಾಗಿದೆ ಅಲ್ವಾ. ಸಿಟಿ ಲೈಫು, ನಂಬಿಕೆ ದ್ರೋಹ ಮಾಡೋ ಜನಗಳು, ಅವ್ರನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಲ್ಲಿ ನಾವು ಜೀವನದಿಂದ ಓಡ್ತಾನೆ ಇರಬೇಕು, ಪ್ರತಿದಿನ ದುಡ್ಡು ಅದು ಇದು ಬಿಸ್ನೆಸ್ಸು ಅಂತ ಅದರಿಂದ ಓಡಿ 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 ನಾವಂತೂ ಸುಸ್ತಾ ಹೋಗ್ಬಿಟ್ಟಿದ್ದೀವಿ. ಆದರೆ ಹಳ್ಳಿಯಲ್ಲಿ ನೆಮ್ಮದಿ ಜೀವನ, ಸಾಕು, ಇದ್ದಷ್ಟೇ ಸಾಕು, ಜೀವನ ಮಾಡಿಬಿಡ್ಬೋದಲ್ವಾ. ಅದಕ್ಕಿನ್ನೂ ಇನ್ನೇನು ಬೇಕು? ಬನ್ನಿ ಬನ್ನಿ, ಸುಮ್ಮನೆ. ನಿಧಾನ ನಿಧಾನ, ಬಂದೆ ಬಂದೆ. ಹಾಗೇನೇ ಇಲ್ಲಿ ತೋಟ ಇದೆ, ಬನ್ನಿ ಹಾಗೆ ತೋರಿಸ್ತೀನಿ ತೋಟನ. ಇಲ್ಲೆಲ್ಲ ಜಮೀನು ಅಕ್ಕಪಕ್ಕನೇ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀರು ಗೀರು ಮಳೆಗೆಲ್ಲ ಯೋಚನೆನೇ ಇಲ್ಲ. ತೋರಿಸ್ತೀನಿ ಬನ್ನಿ. ಹಾಂ ಬನ್ನಿ ಬನ್ನಿ ಹೋಗೋಣ. ವಾವ್, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸ್ವರ್ಗ ಸ್ವರ್ಗ. ವಾವ್, ತುಂಬ ಚೆನ್ನಾಗಿದೆ. ಅದಕ್ಕೆ ನನಗೆ ಈ ಹಳ್ಳಿ ಇಷ್ಟ ಆಗೋದು. ನನಗೂ ಹಳ್ಳಿ ಅಂದ್ರೆ ಇಷ್ಟ. ಆದರೆ ಏನು ಮಾಡೋಣ, ಯಾರು ಹುಡುಗಿ ಕೊಡೋದೇ ಇಲ್ಲ. ನಮ್ಮಮ್ಮ ಅಜ್ಜಿ ಇಲ್ಲ ಹೋಗು ನೀನು ಸಿಟಿಗೆ ಹೋಗಿ ಮದುವೆ ಆಗೋ ತನಕ ಅಲ್ಲೇ ಇದ್ದು ಬಾ ಅಂತ ಕೂತ್ಕೊಂಡವ್ರೆ. ಯಾಕೆ ಕೊಡಲ್ಲ? ಹಳ್ಳಿಲಿದ್ರೆ ಏನು ತೊಂದರೆ? ಏನು ಮಾಡೋಣ, ನಿಮ್ಮಂತಾನೆ ಎಲ್ಲ ಹೆಣ್ಮಕ್ಳು ಇರಬೇಕಲ್ಲ. ಎಲ್ರಿಗೂ ಆಸೆ ದೂರ ಸಿಗ್ಲು ಜಾಸ್ತಿ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಈ ವಿಚಾರ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮದು ಮದುವೆ ಕ್ಯಾನ್ಸಲ್ ಆಯ್ತಂತೆ, ಹೌದಾ? ಹೌದು, ನಂಬಿಕೆ ದ್ರೋಹ ಮಾಡೋನ್ ಕಂಡ್ರೆ ನನಗಾಗಲ್ಲ. ಅದಕ್ಕೆ ನನ್ನ ಪಡಗ್ ನಾನು ಬಿಟ್ಬಿಟ್ಟೆ. ಅವ್ನು ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ಏನೋ ಹೇಳ್ತಿದ್ದ. ಸೊ ಮದ್ಯಕ್ಕೆ ಹೋಗೋದು ಚೆನ್ನಾಗಿರಲ್ಲ ಅಲ್ವಾ, ಅವ್ರ ಪಡೆಗೆ ಅವ್ರನ್ನ ಬಿಟ್ಬಿಡ್ಬೇಕಲ್ವಾ, ಅದಕ್ಕೆ ಬಿಟ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಏನು? ಏನಿಲ್ಲ. ಓ ಒಳ್ಳೇದಾಯ್ತು ಬಿಡಿ. ಜಾಸ್ತಿ ಬಲವಂತವಾಗಿ ಯಾರ ಜೊತೆನೂ ಇರಕ್ಕೆ ಹೋಗ್ಬಾರ್ದಲ್ವಾ. ಹೌದು, ನೀವು ಸರಿಯಾಗಿ ಹೇಳಿದ್ದೀರಾ ಬಿಡಿ. ಬಲವಂತವಾಗಿ ಯಾರ ಜೊತೆನೂ ಇರಬಾರ್ದು, ಅದರಲ್ಲೂ ಮೋಸ ಮಾಡೋರೇ ಜಾಸ್ತಿ. ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ನೆಮ್ಮದಿಯಾಗಿರೋದು. ಅವನಿಗಂತೂ ದೊಡ್ಡ ಶಾಪನೇ ಹಾಕಿದ್ದೀನಿ, ಹಾಳಾಗಿ ಹೋಗು ಅಂತೇಳಿ. ಹಾಳಾಗೆ ಹೋಗ್ಲಿ ಬಿಡಿ, ಅವನು ಕಷ್ಟ ಅನುಭವಿಸ್ಬೇಕು, ಅವಾಗೆ ನನಗೆ ನೆಮ್ಮದಿ. ನನಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಸುಖವಾಗಿರೋದು ಅಂದರೆ ನನಗಂತೂ ಇಷ್ಟ ಆಗಲ್ಲ ನೋಡಿ. ಅವ್ನು ಯಾರೋ ಹೋಗೋನು ಹೋದ, ಒಳ್ಳೆ ಕೆಲಸನೇ ಮಾಡೋಗ್ಬಿಟ್ಟವನೆ. ಇಲ್ಲಾಂದರೆ ಇಂಥ ಹುಡುಗಿನ ನಾನು ಮಿಸ್ ಮಾಡ್ಕೊಂಡು ಬಿಡ್ತಾ ಇದ್ದೆ ಅಲ್ವಾ. ಏನು ಗುರು, ಒಳ್ಳೆ ಕೆಲಸನೇ ಮಾಡ್ಬಿಟ್ಟಲ್ಲ ಗುರು, ಒಳ್ಳೇದಾಗಲಿ ಬಿಡು ನಿನಗೆ.